ನಮಗದ ಅದನ್ನ ದೊರಕಿಸಿ ಕೊಡ್ರಿ ಅಂತ ಕೂಡ ಕೇಳ್ತಾ ಇದ್ದೀವಿ, ವಿನಂತಿ ಅಗದಿ ವಿನಂತಿ ಪೂರ್ವಕವಾಗಿ ನಮಗೆ ನ್ಯಾಯ ದೊರಕಿಸಿಕೊಡ್ರಿ ಅಂತ ನಾವು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ ಇದ್ದೇವೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಈ ಒಂದು ಚರ್ಚೆಯಲ್ಲಿ ಒಬ್ಬ ಪತ್ರಕರ್ತನ ಮೇಲೆ ಹಲ್ಲೆ ಆದಾಗ ವಾಪಸ್ ಆ ಪತ್ರಕರ್ತನ ಮೇಲೇ ಇನ್ನೊಂದು FIR ಆಗತ್ತೆ. ಆಮೇಲೆ ಆ ಪತ್ರಕರ್ತ ಇಲ್ಲಪ್ಪ ನಾನು ಮಾಡಿಲ್ಲ, ಆ ಟೈಮಲ್ಲಿ ಮಾಡೋಕ್ಕೆ ಸಾಧ್ಯನೂ ಇಲ್ಲ, ಆ ಟೈಪಲ್ಲಿ FIR ಇದೇನು 200/225 ಏನು FIR ಐತಲ್ಲ, ಇದು 2025 FIR ಐತಲ್ಲ, ಇದರಲ್ಲಿ ಬರ್ದಿರೋದನ್ನು ಒಂದು ಸ್ವಲ್ಪ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಮತ್ತು ಏನಾದರೂ ನಮ್ಮ ಪತ್ರಕರ್ತನ ವತಿಯಿಂದ ಏನಾದರೂ ತಪ್ಪಾಗಿತ್ತಂದರೆ, ನಮ್ಮ ಕಾರ್ಯದರ್ಶಿಯಿಂದ ಏನಾದರೂ ತಪ್ಪಾಗಿತ್ತಂತಂದರೆ ಅವ್ರ ಮೇಲೆ ನೀವೇನು ಬೇಕೋ ಕ್ರಮ ಜರುಗಿಸಿ, ಕ್ರಮ ತಗೋರಿ. ಬಟ್ ಅವರಪ್ಪ ಅವ್ರ ಅಮ್ಮ ಅವರೆಲ್ಲರೂ ಹೋಗಿ ಅವ್ರ ಮನೇಲಿ ಇದನ್ನು ಮಾಡಿದ್ರು, ದಾಂಧಲಿ ಹಾಕಿದ್ರು, ಅವ್ರನ್ನ ಬಡಿದ್ರು. ಮತ್ತು ಹಿರಿಯರಾದಂಥ ಸಿದ್ದರಾಮ್ ಪೂಜಾರಿ ಅವರು ಇವ್ರ ಮೇಲೆ ಕೇಸ್ ಹಾಕೋದು ಕೇವಲ ಹೆಣ್ಣು ಕೇಳಿದ್ದವರು. ಅವರು ದವಾಖಾನೆಯಾಗಿದ್ರು ಆ ಟೈಮ್ದಾಗ ದವಾಖಾನೆ ಅವ್ರ ಹುಡುಗನ ತೊಗೊಂಡು ಹೋಗಿ ದವಾಖಾನೆಯಾಗ ಅವ್ನ ಇದನ್ನು ಮಾಡಾಕತ್ತಿದ್ರು, ಆರೈಕೆ ಮಾಡಾಕತ್ತಿದ್ರು. ಮತ್ತು ಅವ ಅಲ್ಲಿಲ್ಲ, ಸಿದ್ದರಾಮ್ ಪೂಜಾರಿ ಅಲ್ಲಿ ಇಲ್ಲ. ಸೊ ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಒಂದು ಇದನ್ನ ಸಿಗುತ್ತೆ, ಕಾಲ್ ಹಿಸ್ಟ್ರಿ ತೆಗೀರಿ, ಅದು ಏನಾಗೈತೆ ಕಾಲ್ ಹಿಸ್ಟ್ರಿ ತೆಗೀರಿ, ಯಾರ್ಯಾರು ಏನೇನು ತಪ್ಪು ಮಾಡಿದಾರೋ ಅದು ಸಿಗುತ್ತೆ. ಮತ್ತೆ ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ನಾವು ಮಾತಾಡ್ತಾ ಇರ್ತೀವಿ, ಆಲ್ಮೋಸ್ಟ್ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಅನ್ನ ತೆಗೀರಿ, ಯಾವ್ಯಾವ ಸಮಯದಲ್ಲಿ ಇವ್ರು ಎಲ್ಲೆಲ್ಲಿದ್ರು ಅಂತ ಲೊಕೇಶನ್ ಚೆಕ್ ಮಾಡಿ. ಆಮೇಲೂ ಕೂಡ ನಿಮಗೆ ಕೇಸ್ ಮಾಡಬೇಕು, FIR ಹರಿಲೇಬೇಕು ಅಂತ ಇದ್ರೆ FIR ಹರಿರಿ. ಮುಂದಿನ ಏನು ಆಕತಿ ಮುಂದಿನ ಏನಾಗುತ್ತಾ. ಸೊ ಇಷ್ಟು ಹೇಳ್ತಾ ಈ ಹೊತ್ತಿನ ಒಂದು ಪ್ರಮುಖ ಸುದ್ದಿಯನ್ನು ಎಂಡ್ ಮಾಡ್ತಾ ಇದ್ದೀನಿ. ಬಟ್ ಈ ಕೇಸಿನ ಅಪ್ಡೇಟ್ಗಳು ಪ್ರತಿನಿತ್ಯ ಬರ್ತಾ ಇರುತ್ತೆ. ಪ್ರತಿನಿತ್ಯ ಇನ್ ದ ಸೆನ್ಸ್ ಏನಪ್ಪ ಅಂತಂದರೆ ಯಾವಾಗ ಅಪ್ಡೇಟ್ ಆಗುತ್ತೋ ಅದನ್ನೆಲ್ಲ ನಾವು ಅಪ್ಡೇಟ್ಗಳನ್ನು ನಾವು ನಿಮ್ಮ ಮುಂದೆ ಹೇಳ್ತಾ ಇರ್ತೀವಿ ವೀಕ್ಷಕರೇ. ಸೊ ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.